ಏನೋ ಇದ್ರೆ ಕೇಳ್ಬೇಕು ನಾವು ದಯವಿಟ್ಟು. ವಿಜಯ್ ಅವರೇ, ಇಂಡಸ್ಟ್ರಿಗೆ ಯಾವುದೇ ಸಪೋರ್ಟ್ ಇಲ್ಲದೆ ಬಂದವರು ನೀವು, ಇವತ್ತು ಮಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಾ. ಎಷ್ಟು ಕಾನ್ಫಿಡೆನ್ಸ್ ಇದೆ ಅವ್ರ ಆಕೆ ಮಾಡ್ಕೊಂಡಿರೋ ತಯಾರಿ ಅಂದ್ರೆ ಇಲ್ಲಿವರೆಗೂ ಏನೋ ಅನುಪೇಮ್ ಕೇರ್ ಸ್ಕೂಲಲ್ಲಿ ಮತ್ತೆ ನೀನಾಸಮ್ಮ ಇದರಲ್ಲಿ ಕಲ್ತಿರುವಂಥದ್ದು. ನನಗೆ ಒಂದು ನಂಬಿಕೆ ಇದೆ, ಸೋಲೋದಿಲ್ಲ ಅವಳು ಅಂತ ಕಾನ್ಫಿಡೆನ್ಸ್ ಇದೆ, ಮಾಡುವಂತ ಎಲ್ಲ ಶಕ್ತಿ ಇದೆ. ಅದಕ್ಕೆ ನಾನು ಅದನ್ನ ನಿಮ್ ಮುಂದೆ ಕೇಳ್ಕೊಂಡಿದ್ದು, ಉಳಿಸ್ಕೊಂಡು ಹೋಗಮ್ಮ ಇದನ್ನ ಅಂತ ಆ ನಂಬಿಕೆ ಇದೆ. ಅದಕ್ಕೆ ನಾನು ಯಾವಾಗ್ಲೂ ಇಲ್ಲಿವರೆಗೂ ಏನು ಅನುಪಮ್ ಕೇರ್ ಸ್ಕೂಲಲ್ಲಿ ಕಲ್ತಿರೋದು ಅಥವಾ ನಮ್ಮ ಬೇರೆ ನೀನಾಸಂ ಸ್ಕೂಲಲ್ಲಿ ಕಲ್ತಿರೋದನ್ನ ಹೊರತುಪಡಿಸಿ ಆಕ್ಟಿಂಗ್ ನ ಕಲಿತಾ ಇರಬೇಕು. ಹೇಳ್ಕೊಡೋ ಮಾತು ಕಟ್ಕೊಡೋ ಬುದ್ಧಿ ಕೊನೆವರೆಗೂ ಬರಲ್ಲ. ದಿನ ಹೊಸದ್ ಕಲಿತಾ ಇರಬೇಕು. ಸೊ ಹಂಗಾಗಿ ಹೊಸದ್ ಕಲಿತಾ ಇರೋ ಮಾತು. ತಯಾರಿ ನಡೆದಿತ್ತು ಮೊದಲಿಂದ. ಹೌದೌದು. ಅಲ್ಲ, ಆಕೆ ನಂಗೆ ಆಕ್ಚುಲಿ 2 ಹೆಣ್ಮಕ್ಳು ಬರೋದು ಇಂಟ್ರೆಸ್ಟ್ ಇರಲಿಲ್ಲ. ಅವ್ರ ಆಸೆ, ಅಪ್ಪ ನಾನು ಮಾಡ್ತೀನಿ, ನಾನು ಏನೋ ಸರಿ ಅದನ್ನ ನಾವು ಬ್ಲಾಕ್ ಮಾಡಿದ್ರೆ ಅವ್ರು ಮೆಂಟಲಿ ಅದೇ ತಗೋತಾರೆ ಸೀರಿಯಸ್ ಆಗಿ. ನಮ್ಮ ಅಪ್ಪ ಏನೋ ನಮ್ಮ ಸಾಧನೆನ ಕಟ್ ಮಾಡ್ತಾ ಇದ್ದಾರೆ ಅನ್ನೋ ತರ. ಆಯ್ತಮ್ಮ, ಒಂದು ತಪ್ಪೇನಿಲ್ಲ, ಮಾಡು, ಒಳ್ಳೆ ಕ್ಷೇತ್ರನೇ. ಇಲ್ಲಿ ಒಂದೇ ಬೇಕಾಗಿರೋದು ಡಿಸಿಪ್ಲಿನ್. ಯಾವಾಗ ಈ ಕ್ಷೇತ್ರದಲ್ಲಿ ಡಿಸಿಪ್ಲಿನ್ ಇದ್ದು ಅವಮಾನನ ಸಹಿಸಕ್ಕೆ ರೆಡಿ ಇರ್ತೀವೋ ನಾವು ತುಂಬಾ ವರ್ಷ ಇರ್ಬೋದು ಇಲ್ಲಿ. ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಇಲ್ಲಿ. ಯಾಕಂದ್ರೆ ಸಿನಿಮಾ ಅನ್ನೋದೇ, ಸಿನಿಮಾ ನಟರು ಅನ್ನೋದೇ, ಸಿನಿಮಾದವರು ಅನ್ನೋದೇ ಆರೋಪಗಳ ಸುರಿಮಳೆ. ಯಾವಾಗ್ಲೂ ಅದ್ ನಡೆದಿದ್ಯೋ ಇಲ್ವೋ ನಾವು ಆರಾಮಾಗಿರ್ಬೇಕು. ಅದೇ ದೊಡ್ಡ ಶಕ್ತಿ ಬೇಕಾಗಿರೋದೆಲ್ಲ ನಟ ನಟಿಯರಿಗೆ ಇಲ್ಲಿ ಯಾವತ್ತು. ಯಾಕಂದ್ರೆ ನಂತರ ಎಷ್ಟೋ ಜನ ಎಲ್ಲ ಸುಮಾರು ಜನಕ್ಕೆ ಇದು ಕರೆಕ್ಟ್ ಆಗತ್ತೆ ಮಾತು. ನೀವೊಬ್ಬ ನಿರ್ದೇಶಕರಾಗಿರೋದ್ರಿಂದ ಮಗಳಿಗೆ ಏನಾದ್ರು ಪ್ಲಾನ್ ನಿರ್ದೇಶನ ಮಾಡಬೇಕು ನೀವೇ ಅಂತ? ನಾನು ಸದ್ಯಕ್ಕೆ ಈಗ ಜಡೇಶ್ಗೆ ಸರೆಂಡರ್ ಆಗಿದ್ದೀನಿ. ಅಪ್ಪ ನನ್ನ ಚೆನ್ನಾಗಿ ಕೆಲಸ ಮಾಡಿಸಿ ಕರ್ಕೊಂಡು ಹೋಗಿದ್ದ ಸತ್ಯಪ್ರಕಾಶ್ ಸರ್ಗೆ, ಸೂರಜ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಶೂಟಿಂಗ್ ಕಳಿಸಿ ನನ್ನ ಜಲ್ದಿ ಅಂತ. ನಾನು ಮೋನಿಕಳ ತಂದೆ ಆಗಿರ್ತೀನಿ, ರಿತನ್ಯಗೆ ತಂದೆ ಆಗಿರ್ತೀನಿ. ನನ್ನ ಹಿಂದೆ ಒಂದಷ್ಟು ವಿಷಯಗಳಿರುತ್ತೆ, ಅದನ್ನ ಸ್ಕ್ರೀನ್ ಮೇಲೆ ಎಲ್ಲ ಹೇಳ್ತೀವಿ. ದಯಮಾಡಿ ತಾವು ಬನ್ನಿ, ಅವತ್ತು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ಕುಣಿಸ್ಕೊಂಡು ತೋರಿಸ್ತೀವಿ. ಆದ್ಮೇಲೆ ಸೆಕೆಂಡ್ ಇರೋ ಶುರುವಾಗಿರೋ ತರ ನಿಮ್ ಲೈಫಲ್ಲಿ, ಸೊ ಒಂದು ಕ್ಯಾರೆಕ್ಟರ್ ಮೇಲೆ ಹಿಡ್ತಾ ಇರಬೇಕು, ಈ ತರದ್ದೇ ಕ್ಯಾರೆಕ್ಟರ್ ಮಾಡ್ಬೇಕು ಅನ್ನೋದು ನೀವೊಂದು ಡಿಸಿಷನ್ ತಗೊಂಡು ಭೀಮಕ್ಕೂ ಬಂದ್ರಿ. ಈಗ ಭೀಮದಿಂದ ಪ್ರೊಡಕ್ಷನ್ ನಂಬರ್ 2ಗೆ ಅದು ಗೊತ್ತಾಗಿಲ್ಲ, ಅದು ರಿವೀಲ್ ಆಗಿಲ್ಲ ಇನ್ನು ಭೀಮದು. ಅದಾದ್ಮೇಲೆ ಈ ಕ್ಯಾರೆಕ್ಟರ್ ಅಲ್ಲಿ ಎಷ್ಟು ಹಿಡಿತಾ ಇರುತ್ತೆ, ಜೊತೆಗೆ ನಿಮ್ಮ ಪ್ರಿಪರೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ? ಜಡೇಶ್ ಅವ್ರು ಮಾಡ್ಕೊಂಡಿರೋ ವಿಷಯನೇ ತುಂಬಾ ಗಂಭೀರವಾಗಿರುತ್ತೆ ಕೆಲವು ಜಾಗದಲ್ಲಿ. ಅಂದ್ರೆ ನಾನೇನು ಹಿಂಗ್ ಕೂತಿದ್ದೀನಿ, ನೀವು ಅದನ್ನ ನನ್ನ ಆ ಥರ ನೋಡೋಕ್ಕಾಗಲ್ಲ ಸ್ಕ್ರೀನ್ ಮೇಲೆ. ಅದೇ ಡಿಫ್ರೆನ್ಸ್. ಅಂದ್ರೆ ಜಡೇಶ್ ಅದಕ್ಕೆ ವಿಶೇಷ ನನಗೆ. ಒಂದು ಆ ಮೂಲ ಹಿಡಿತಾರೆ ಕಥೆಗಳಲ್ಲಿ, ಅದು ತುಂಬಾ ಕಷ್ಟ. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಿಂತ ಪರ್ಫಾರ್ಮ್ ಮಾಡ್ತಾ ಅದು ಬರಬೇಕು. ನನಗೆ ಆ ಪಾತ್ರ ಮಾಡಕ್ ನನಗೆ ಒಂದು ನಿಜವಾಗ್ಲೂ ಭಯ ಇದೆ. 1-2 ದಿನ ಬೇಕು ಅದಕ್ಕೆ ಪಿಕಪ್ ಆಗೋದಕ್ಕೆ. ನಾನು ಹೇಳಿದ್ದೀನಿ, ಚಿಕ್ಕದೆಲ್ಲ ನನ್ನ ಮಾಡಿಸ್ಕೊಂಡು ಕರ್ಕೊಂಡು ಹೋಗಪ್ಪ, ಒಂಚೂರು ಇನ್ವಾಲ್ವ್ ಆಗ್ಬೇಕು ಕ್ಯಾರೆಕ್ಟರ್ ಒಳಗಡೆ. ಮೋನಿಕಾ ಹೆಸರು ರಿತನ್ಯ ಅಂತ ಬದಲಾಯಿಸಿದ್ದು ಯಾಕೆ ಸರ್? ನೀನ್ ಹೇಳ್ಬೇಕಮ್ಮ ಯಾಕೆ? ನಾನು ಮೋನಿಕಾ, ತಂಗಿ ಮೋನಿಶಾ. ತುಂಬಾ ಎಲ್ಲರಿಗೂ ಒಂದು ಕನ್ಫ್ಯೂಷನ್. ನನಗೆ ಮೋನಿಶಾ ಅಂತ ಕರೆಯೋರು, ಅವಳಿಗೆ ಮೋನಿಕಾ ಅಂತ ಕರೆಯೋರು. ನಾವು ನೋಡಿದ ತಕ್ಷಣ ಅಯ್ಯೋ ಇದನ್ನ ನಿನ್ನ ಹೆಸರು ಹಾಕಿದ್ದಾರೆ ನನ್ನ ವಿಡಿಯೋಗೆ, ಆ ಥರ ಮಾತಾಡ್ಕೊಳ್ತಿದ್ವಿ. ಸರಿ, ಆ ಕನ್ಫ್ಯೂಷನ್ ಇರಬಾರ್ದು, ಒಂದು ಕ್ಲಿಯರ್ ಆಗಿರ್ಲಿ ಅಂತ ಹೇಳಿ ನಾವು ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ. ವಿಜಯ್ ಸರ್, ನಿಮ್ ಗೆಟಪ್ ಇದೇ ತರ ಇರುತ್ತಾ ಸಿನಿಮಾದಲ್ಲಿ? ಇಲ್ಲ, ಈ ತರ ಇಲ್ಲ. ಹಿಂಗ್ ಇಡಬೇಡಿ ಸರ್. ಏನಕ್ಕೆ ಅಂದ್ರೆ ನೀವು ಅಣ್ಣ ತಂಗಿ ತರ ಕಾಣಿಸ್ತೀರಾ ಈ ಗೆಟಪ್ ಅಲ್ಲಿ. ಇಲ್ಲ, ಆಕ್ಚುಲಿ ಆ ಗೆಟಪ್ಗೋಸ್ಕರನೇ ಕಾಯ್ತಾ ಇದ್ದೀನಿ ನಾನು. ಶೂಟಿಂಗ್ ಶುರು ಮಾಡಿದ ತಕ್ಷಣ ಆ ಗೆಟಪ್ ಅಲ್ಲಿ ಇರ್ತೀನಿ ನಾನು. ಚೇಂಜ್ ಮಾಡ್ತೀನಿ, ಇಷ್ಟೆಲ್ಲ ಲುಕ್ ಚೇಂಜ್ ಮಾಡ್ತೀನಿ. ರಿತನ್ಯ